ಆ ಥರ ಹೇಳಿದ್ಮೇಲೆ ನನ್ನ ನಿಲುವೇನ್ರಿ ಈ ಥರ ಪ್ರಶ್ನೆ ಕೇಳ್ತಿರಲ್ಲ. ವೆನ್ ಯು ಸೆಡ್ ಲೈಕ್ ದಿಸ್, ವಾಟ್ ಈಸ್ ಮೈ ಒಪಿನಿಯನ್? ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಮೆಂಟ್ ಅಂತ ಇರಲ್ಲ. ಇದೇನು ಗೌರ್ಮೆಂಟ್ ಕೆಲಸನೇ ರೆಸ್ಟ್ ತಗೊಳಕ್ಕೆ? ಸಾರ್ವಜನಿಕ ಬದುಕಿರೋದು ಜನರಿಗೆ ಸೇವೆ ಮಾಡೋಕ್ಕೆ, ರಾಜ್ಯನ ಅಭಿವೃದ್ಧಿ ಮಾಡೋಕ್ಕೆ. ನಾವು ಇರೋ ತನಕ ಸೇವೆ ಮಾಡಬೇಕು. ಅಂದ್ರೆ ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಮುರಿಬೇಕು ಅಂತ. ದಾಖಲೆಗೂ ಅದಕ್ಕೂ ಸಂಬಂಧ ಇಲ್ಲ. ಯು ವಾಂಟ್ ಟು ಬಿ ಇನ್ ಪಬ್ಲಿಕ್ ಲೈಫ್, ಯು ವಿಲ್ ಬಿ ಇನ್ ಪಬ್ಲಿಕ್, ಯು ವಿಲ್ ಕಂಟಿನ್ಯೂ ಪಬ್ಲಿಕ್ ಲೈಫ್. ವಾಟ್ ಈಸ್ ದೇರ್ ಟು ಕ್ವಶನ್? ವೈ ಯು ಆರ್ ಡೌಟಿಂಗ್? ವೈ ಯು ಆರ್ ಆಸ್ಕಿಂಗ್ ಮೈ ಒಪಿನಿಯನ್? ಈಸ್ ವೆರಿ ಕ್ಲಿಯರ್. ದಿ ಪರ್ಪಸ್ ಅಂಡ್ ದಿ ಇಂಟೆನ್ಸ್ ಆಫ್ ದಿ ಪಬ್ಲಿಕ್ ಲೈಫ್ ಇಸ್ ಟು ಸರ್ವ್ ದಿ ಸ್ಟೇಟ್ ಅಂಡ್ ಪೀಪಲ್. ಆ ಥರ ಇರುವಾಗ ದಿ ಕ್ವಶನ್ ಬೇರೆ ಡೌಟ್ ಕೇಳೋ ಪ್ರಶ್ನೆ ಬರೋದಿಲ್ವೇ? ಅಲ್ಲ, ಅವ್ರು ಯಾವ ಇದ್ರಲ್ಲಿ ಹೇಳಿದ್ರು? ಯಾರು? ಈಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅರಸೋರ್ ದಾಖಲೆ ಮುರಿಲಿ, ಯಾವುದೇ ಪೂರ್ಣಗೊಳಿಸಲಿ. ಅದು ಅವ್ರು ಕೇಳಿ ನನ್ ಕೇಳಿದ್ರೆ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ 8 ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ, ಬೇರೆ ರಾಜ್ಯಗಳಲ್ಲಾಗಿದೆ, ಇಲ್ಲೂ ಕೂಡ ಆಗಬಹುದು, 8 ದಿನಗಳಲ್ಲಿ ಆಗುತ್ತೆ ಅಂತ ಯಾರು ಅಂತೀವಿ? ಖರ್ಗೆ ಅವರು ಬೈಟ್ ಕೊಟ್ಟರು, ಹೇಳಿಕೆ ಕೊಟ್ಟರು. ಖರ್ಗೆ ಸಾಹೇಬರು ನಮ್ಮ AICC ಅಧ್ಯಕ್ಷರು. ಅವರು ಏನ್ ತೀರ್ಮಾನ ಮಾಡ್ತಾರೆ ಅದು ಅಂತಿಮ. ಅಲ್ಲ, ಪೂರ್ಣಾವಧಿ ಕೆಪಿಸಿಸಿ ಅಧ್ಯಕ್ಷರು ಇರಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಇತ್ತು. ಪೂರ್ಣಾವಧಿ ಆದ್ರೆ ಒಳ್ಳೇದಾಗುತ್ತೆ. ಎಲ್ಲಾ ವಿಷಯಗಳು ನಿರ್ಧಾರ ಮಾಡೋ ಅಧಿಕಾರ ಇರೋದು AICCಗೆ. ಅವರ ತೀರ್ಮಾನ ಅಂತಿಮ.